ಲಕ್ಷ್ಮೀದೇವಿ ನಿಮ್ಮ ಮನೆಗೆ ಬರದೇ ಇರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಯಾರ ಮನೆಯಲ್ಲಿ ನಾನು ಹೇಳೋ ಈ ತಪ್ಪುಗಳು ಮಾಡ್ತಾರೋ ಆ ಮನೆಗೆ ಲಕ್ಷ್ಮೀದೇವಿ ಹೋಗಲ್ಲ. ನಿಮ್ಮ ಮನೆಯಲ್ಲಿ ಹಣ ಉಳಿತಾ ಇರಲ್ಲ. ಎಷ್ಟೇ ಸಂಪಾದನೆ ಮಾಡಿದ್ರೂ ನಿಮ್ಮ ಕೈಯಲ್ಲಿ ಆ ದುಡ್ಡು ಉಳಿಯಲ್ಲ. ಇದು ನೀವು ಮಾಡ್ತಾ ಇರೋ ಕೆಲವು ತಪ್ಪುಗಳೇ ಕಾರಣ. ಗೊತ್ತಿಲ್ಲದೆ ಮಾಡೋ ಸಣ್ಣ ಸಣ್ಣ ತಪ್ಪುಗಳು. ಈ ಸಣ್ಣ ತಪ್ಪು ಲಕ್ಷ್ಮೀದೇವಿ ನಮ್ಮ ಮನೆಯಿಂದ ದೂರ ಮಾಡುತ್ತೆ. ಈ ವಿಡಿಯೋದಲ್ಲಿ ಯಾವ ಆ ತಪ್ಪುಗಳು ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ನಾವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನ ಸರಳವಾಗಿ ತಿಳಿಸ್ಕೊಡ್ತೀನಿ. ಲಕ್ಷ್ಮಿ ಅಂದರೆ ಧನ, ಸಂತೋಷ, ಐಶ್ವರ್ಯದ ಸಂಕೇತ. ಲಕ್ಷ್ಮಿ ಏನಾದರೂ ಬಂದರೆ ನಮ್ಮ ಜೀವನದಲ್ಲಿ ಇದೆಲ್ಲ ಸಿಗತ್ತೆ. ಆದರೆ ಅವಳು ಸ್ವಚ್ಛತೆ, ಶಾಂತಿ, ಸತ್ಯ ಇರುವ ಮನೆಗೆ ಮಾತ್ರ ಬರ್ತಾಳೆ. ನಾವು ಸಣ್ಣ ಸಣ್ಣ ವಿಷಯನ ನಿರ್ಲಕ್ಷ್ಯ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ದೊಡ್ಡ ಪರಿಣಾಮ ಕೊಡ್ಬೋದು. ಮನೆ ಅಸ್ವಚ್ಛವಾಗಿಡ್ಬೋದು. ಕೆಲವು ಮನೆಗಳು ಸ್ವಚ್ಛವಾಗಿರಲ್ಲ. ಅಡುಗೆ ಮನೆಯಲ್ಲಿ ಪಾತ್ರೆ ಎಲ್ಲ ಸಿಂಕಲ್ಲೇ ಇರುತ್ತೆ. ಅಡುಗೆ ಮನೆ ತುಂಬಾ ಗಲೀಜಾಗಿಟ್ಟಿರ್ತಾರೆ. ಮತ್ತು ಪಾತ್ರೆ ಸಾಮಾನೆಲ್ಲ ಎಲ್ಲಂದರೆ ಅಲ್ಲಿ ಹಂಗೆ ಇಟ್ಟಿರ್ತಾರೆ. ರೂಮಲ್ಲಿ ಬಟ್ಟೆಗಳನ್ನ ಎಲ್ಲಂದರೆ ಅಲ್ಲಿ ಹಾಗೆ ಹಾಕಿರ್ತಾರೆ. ನೆಲನ ಸ್ವಚ್ಛವಾಗಿಡಲ್ಲ. ಮನೆ ಬಾಗಿಲ ಮುಂದೆ ಬೇಡದೇ ಇರೋ ವಸ್ತುಗಳನ್ನೆಲ್ಲ ಅಲ್ಲಲ್ಲೇ ಇಟ್ಟಿರ್ತಾರೆ. ಮತ್ತು ಬಾಗಿಲು ಪಕ್ಕದಲ್ಲೇ ಚಪ್ಪಲಿನೆಲ್ಲ ಅಲ್ಲಲ್ಲೇ ಬಿಟ್ಟಿರ್ತಾರೆ. ಇದೆಲ್ಲ ಲಕ್ಷ್ಮೀ ದೇವಿಗೆ ಇಷ್ಟ ಆಗಲ್ಲ. ಯಾರ ಮನೆ ಸ್ವಚ್ಛತೆ ಇರುತ್ತೋ ಅಂಥ ಮನೆಗೆ ಮಾತ್ರ ಲಕ್ಷ್ಮಿ ಹೋಗ್ತಾಳೆ. ಮತ್ತು ಇನ್ನೊಂದು ತಪ್ಪು ನೀವೇನು ಮಾಡ್ತಾ ಇರೋದಂದರೆ ಸಂಜೆ ಸಮಯದಲ್ಲಿ ಕಸ ಎಸೆಯೋದು. ಹಳೆ ಕಾಲದಿಂದನೂ ಸಂಜೆ ಹೊತ್ತಲ್ಲಿ ಹೊರಗಡೆ ಕಸ ಹಾಕಬಾರ್ದು ಅಂತ ಹೇಳ್ತಾರೆ. ಕಸ ಗುಡಿಸೋದಕ್ಕೂ ಒಂದು ಟೈಮ್ ಅಂದ್ಬಿಟ್ಟು ಇರುತ್ತೆ. 6 ಗಂಟೆ ಅಂದರೆ ಆ ಸಮಯದಲ್ಲಿ ಒಂದು ದೈವಿಕ ಶಕ್ತಿ ಇರುತ್ತೆ. ಆ ಸಮಯದಲ್ಲಿ ನೀವು ಆಚೆ ಬಂದು ಆಕಾಶ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಆ ಸಮಯಕ್ಕೊಂದು ಮಹತ್ವ ಇದೆ. ತುಂಬ ಬದಲಾವಣೆ ನಡೀತಾ ಇರುತ್ತೆ. ಆ ಸಮಯದಲ್ಲಿ ನೀವು ಮಾಡೋ ಈ ಸಣ್ಣ ತಪ್ಪಿನಿಂದ ಲಕ್ಷ್ಮಿ ಬರದೇ ಇರೋದಕ್ಕೆ ಕಾರಣ ಆಗುತ್ತೆ. ಮತ್ತು ಇದೇ ರೀತಿ ಮಾಡೋದು ಇನ್ನೊಂದು ತಪ್ಪು, ಮನೆಯಲ್ಲಿ ದೀಪ ಹಚ್ಚದೇ ಇರೋದು. ಒಂದು ದೀಪಕ್ಕಿರೋ ಮಹತ್ವ ಏನು ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ಅದು ಸಾಯಂಕಾಲ ಟೈಮಲ್ಲಿ ದೀಪ ಹಚ್ಚೋದು ತುಂಬಾ ಮುಖ್ಯ. ಯಾಕಂದರೆ ಆ ಸಮಯ ಎಂಥ ಮಹತ್ವದ್ದು ಅಂದ್ಬಿಟ್ಟು ನಾನು ಈಗ ತಾನೇ ಹೇಳಿದೆ ನಿಮಗೆ. ಈ ದೀಪ ನಿಮ್ಮ ಮನೇಲಿ ಹಚ್ಚೋದ್ರಿಂದ ಅದು ಧನ ಮತ್ತು ಶುಭವನ್ನು ಆಕರ್ಷಿಸುತ್ತೆ. ಲಕ್ಷ್ಮಿ ನಿಮ್ಮ ಮನೆಗೆ ಬರೋದಕ್ಕೆ ಇದು ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಇನ್ನೊಂದು ತಪ್ಪು, ಹಣನ ಅವಮಾನಿಸೋದು. ಯಾಕಂದರೆ ದುಡ್ಡು ಅಂದರೆ ಅದು ಲಕ್ಷ್ಮಿ ಸಂಕೇತ. ಆ ಹಣನೇ ನೀವೇನಾದರೂ ಅವಮಾನಿಸ್ತಿದ್ರೆ ಅದು ಲಕ್ಷ್ಮಿಗೆ ಅಗೌರವ ಕೊಡೋ ರೀತಿ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಚಿಲ್ಲರೆ ಕಾಸಿದ್ರೆ ಅದಕ್ಕೆ ಬೆಲೆನೇ ಕೊಡಲ್ಲ. ಮನೆಗಳಲ್ಲಿ ಎಲ್ಲಂದ್ರೆ ಅಲ್ಲಿ ಎಸ್ದಿರ್ತೀರ. ಅದು ಇವಾಗ ಎಲ್ಲಾದರೂ ಬಿದ್ದಿರತ್ತೆ, ಅದನ್ನು ನೋಡಿಬಿಟ್ಟು ನೋಡದೇ ಇರೋ ರೀತಿ ಹಂಗೆ ಹೋಗ್ತಾ ಇರ್ತೀರ. ನೀವು ಮಾಡೋ ಆ ಸಣ್ಣ ತಪ್ಪು ಆಗ ಲಕ್ಷ್ಮಿ ಬರದೇ ಇರೋದಕ್ಕೆ ಅದು ಒಂದು ಕಾರಣ ಆಗತ್ತೆ. ಮನೇಲಿ ಜಗಳ, ನೀವೇನಾದರೂ ಮನೆಯಲ್ಲಿ ಜೋರಾಗಿ ಮಾತಾಡ್ತಾ ಇದ್ದರೆ, ನಿಮ್ಮ ಮನೆಯಲ್ಲಿ ಏನಾದರೂ ಅಸಮಾಧಾನ ಇದ್ದರೆ, ಮನೆಯಲ್ಲಿ ಸಣ್ಣ ಪುಟ್ಟ ಕಾರಣಗಳಿಗೆಲ್ಲ ಜಗಳ ಆಡೋದು, ಗೌರವ ಇಲ್ಲದೆ ಮಾತಾಡೋದು, ದಿನನಿತ್ಯ ಜಗಳ ಇರೋ ಮನೆಗೆ ಲಕ್ಷ್ಮೀದೇವಿ ಬರಲ್ಲ. ಶಾಂತಿ ತುಂಬಾ ಮುಖ್ಯ. ಸಂಜೆ ಹೊತ್ತು ಮನೆ ಬಾಗಿಲಾಕೋದು ಮತ್ತು ಮಲ್ಕೊಂಡಿರೋದು ಇದು ತುಂಬಾ ದೊಡ್ಡ ತಪ್ಪು. ಯಾಕಂದರೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಅಂದರೆ ಅದು ಸಂಜೆ ಸಮಯ ಆಗಿರುತ್ತೆ. ನೀವು ಆ ಟೈಮಲ್ಲಿ ಬಾಗಿಲಾಕ್ಕೊಂಡಿದ್ರೆ ಇದರಿಂದ ಯಾವುದೇ ಕಾರಣಕ್ಕೂ ಲಕ್ಷ್ಮಿ ಬರಲ್ಲ ಮನೆಗೆ. ಈ ರೀತಿಯೆಲ್ಲ ಮಾಡೋದ್ರಿಂದನೇ ಲಕ್ಷ್ಮಿ ಮನೆಗೆ ಬರಲ್ಲ. ನಾನು ಹೇಳಿರೋದನ್ನು ನೀವು ಬದಲಾವಣೆ ಮಾಡಿದ್ರೆ ನಿಮ್ಮ ಜೀವನ ತುಂಬಾ ಅಭಿವೃದ್ಧಿ ಆಗುತ್ತೆ. ಆ ಬದಲಾವಣೆಗಳು ನಿಮಗೆ ಗೊತ್ತಾಗತ್ತೆ. ಇದೇ ರೀತಿ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ಮುಂದೆ ತಿಳಿಸ್ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.